ಸಚಿವರಿಗೆ ಸಂಬಂಧಿಸಿದ ಬ್ರೇಕಿಂಗ್ ನ್ಯೂಸ್ ಇದು. ವಂಚನೆ ಕೇಸ್ನಲ್ಲಿ ಮಧ್ಯ ಪ್ರವೇಶಿಸಿದ್ಯಾಕೆ ಸಚಿವರು ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಪೊಲೀಸರ ಮೇಲೆಯೇ ಒತ್ತಡ ಹೇರಿದ್ಯಾಕೆ ಈ ಮಿನಿಸ್ಟರ್? ಕೇಸ್ ಸೆಟಲ್ಮೆಂಟ್ಗೆ ಪೊಲೀಸರ ಮೇಲೆ ಒತ್ತಡ ಹೇರಿದ್ಯಾಕೆ? ಆರೋಪಿಗಳಿಗೂ ಆ ಸಚಿವರಿಗೂ ಏನು ಸಂಬಂಧ ಎನ್ನುವಂತಹ ಪ್ರಶ್ನೆಗಳು, ಅನುಮಾನಗಳು ಮೂಡ್ತಾ ಇದೆ. ಪ್ರಭಾವಿ ಸಚಿವರಿಗೆ ಸಂಬಂಧಿಸಿದ ಬ್ರೇಕಿಂಗ್ ನ್ಯೂಸ್ ಇದು. ವಂಚನೆ ಕೇಸ್ನಲ್ಲಿ ಮಧ್ಯ ಪ್ರವೇಶಿಸಿದ್ಯಾಕೆ ಸಚಿವರು? ಪೊಲೀಸರ ಮೇಲೆಯೇ ಒತ್ತಡ ಹೇರಿದ್ಯಾಕೆ ಈ ಮಿನಿಸ್ಟರ್? ಕೇಸ್ ಸೆಟಲ್ಮೆಂಟ್ಗೆ ಪೊಲೀಸರ ಮೇಲೆ ಒತ್ತಡ ಹೇರಿದ್ಯಾಕೆ? ಹಾಗಾದ್ರೆ ಆರೋಪಿಗಳಿಗೂ ಆ ಸಚಿವರಿಗೂ ಏನು ಸಂಬಂಧ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ರೈತರಿಗೆ ಆಗ್ತಿರೋ ಅನ್ಯಾಯ ಸರ್ಕಾರದ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಹಾಗಾದ್ರೆ ಈ ಆರೋಪಿಗಳಿಗೂ ಆ ಸಚಿವರಿಗೂ ಏನು ಸಂಬಂಧ ಅನ್ನೋದು ಸದ್ಯದ ಪ್ರಶ್ನೆ. ಕೇಸ್ ಸೆಟಲ್ಮೆಂಟ್ಗೆ ಪೊಲೀಸರ ಮೇಲೆ ಈ ರೀತಿ ಒತ್ತಡ ಹೇರಿದ್ಯಾಕೆ? ಪೊಲೀಸರ ಮೇಲೆಯೇ ಈ ಒಂದು ಮಿನಿಸ್ಟರ್ ಯಾಕೆ ಒತ್ತಡವನ್ನ ಹೇರಿದ್ರು? ವಂಚನೆ ಕೇಸ್ನಲ್ಲಿ ಸಚಿವರು ಯಾಕೆ ಮಧ್ಯ ಪ್ರವೇಶವನ್ನ ಮಾಡಿದ್ರು? ಈ ರೀತಿ ಸಾಕಷ್ಟು ಪ್ರಶ್ನೆಗಳು, ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. ಅಂದ್ರೆ ಈ ಆರೋಪಿಗಳಿಗೂ ಹಾಗೂ ಆ ಸಚಿವರಿಗೂ, ಆ ಮಿನಿಸ್ಟರ್ಗೂ ಏನ್ ಸಂಬಂಧ? ಹಾಗಾದ್ರೆ ಅವರನ್ನ ತಪ್ಸೋಕೆ, ಈ ಕೇಸಿಂದ ಬಚಾವ್ ಮಾಡಿಸೋಕೆ ಇವರು ಯಾಕೆ ಎಂಟ್ರಿ ಕೊಟ್ರು? ಹಾಗಾದ್ರೆ ಅವರಿಗೂ ಇವ್ರಿಗೂ ಏನ್ ಸಂಬಂಧ? ರೈತರಿಗೆ ಆಗ್ತಿರೋ ಅನ್ಯಾಯ ಸರ್ಕಾರದ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅನ್ನೋದು ಸದ್ಯದ ಪ್ರಶ್ನೆ. ಇದು ಸಚಿವ ಜಮೀರ್ ಅಹಮದ್ಗೆ ಸಂಬಂಧಪಟ್ಟ ಸ್ಟೋರಿ ಇದು. ರೈತರ ಪರ ನಿಲ್ಬೇಕಾದವರು ವ್ಯಾಪಾರಿಗಳ ಪರ ವಕಾಲತ್ತನ್ನು ವಹಿಸಿದ್ದಾರೆ. ರೈತರಿಗೆ ತೆಲಂಗಾಣದ ವ್ಯಾಪಾರಿಗಳು ವಂಚನೆಯನ್ನ ಮಾಡಿದ್ದಾರೆ. ಆದ್ರೆ ರೈತರ ಪರ ನಿಲ್ಲೋದ್ ಬದಲು ಸಚಿವರು ರೈತರಿಗೆ ಅನ್ಯಾಯ ಮಾಡ್ತಿದ್ದಾರೆ, ರೈತರ ಸಮಸ್ಯೆ ಇವರಿಗೆ ಕಾಣಿಸ್ತಾ ಇಲ್ವಾ ಅನ್ನೋದು ಸದ್ಯದ ಪ್ರಶ್ನೆ. ಹಲೋ ಹಲೋ, ಜಗದೀಶ್ ರೆಡ್ಡಿ ಸಾಹೇಬ್ರ? ಹೌದು. ಲಕ್ಷ್ಮೀನಾರಾಯಣ ಅಂತ, ನಾನು ಮಿನಿಸ್ಟರ್ ಜಮೀರ್ ಅಹಮದ್ ಸ್ಪೆಷಲ್ ಆಫೀಸರ್ ಮಾತಾಡ್ತೇನೆ. ಹೇಳಿ. ಸಾಹೇಬ್ರು ಮಾತಾಡ್ಬೇಕಂತ ಕೊಡ್ತೇನೆ ಸರ್, ಒಂದು ನಿಮಿಷ. ಕೇಸಿಗೆ ಸಂಬಂಧಪಟ್ಟ ಹಂಗೆ ಕೇಳಬೇಕು ಅಂತಿದ್ರು, ಅದು ಬರ್ಬೇಕು, ಕೊಡ್ಲಾ? ಕೊಡಿ. ಜಗದೀಶ್ ರೆಡ್ಡಿ ಅಂತ ಹಲೋ ಸರ್, ನಮಸ್ತೆ ಸರ್. ಸರ್ ನಮಸ್ತೆ. ನಮಸ್ತೆ ಬ್ರದರ್. ಸರ್. ಬ್ರದರ್ ಏನಿಲ್ಲ, ನಮ್ಮ ಹೈದರಾಬಾದ್ ನಮ್ಮ ಅಕ್ಬರ್ ಬಿನ್ ತಬರ್ ಅಂತ ರಿಲೇಷನ್ ಸರ್, ಯಾವುದೋ ಒಂದು ದುಡ್ಡು ಕೊಡ್ಬೇಕಾಗಿತ್ತಂತ ಯಾರಿಗೋ, ಅಕ್ಬರ್ ಪಾಷಾ ಅಂತ, ಏನು ಹೈದರಾಬಾದ್ ಇಂದ ಕರ್ಕೊಂಡ್ ಬಂದಿರಂತ ಏನು? ಹೌದು ಸರ್, ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್, ಇಲ್ಲಿ ಫೈರ್ ಆಗಿದೆ. ತಗೊಂಡಿರೋದು ನಿಜ. ಅವ್ರು ಅವ್ನು ಹೇಳ್ತಾರ ತಗೊಂಡಿಲ್ಲ ಅವರು. ಹಾಂ ಸರ್. ಒಂಚೂರು ಸಹಾಯ ಮಾಡಿ ಬ್ರದರ್, ನಾನು ಭಾಳ ಬೇಕಾಗಿರೋರು. ಸರಿ ಸರ್, ಸರಿ ಸರ್. ಏನ್ ಮಾಡಕ್ ಸಾಧ್ಯತೆ? ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್, ಸೆಟಲ್ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ, ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ. ಅಲ್ಲಿನೂ ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ, ಇಲ್ಲಿನೂ ಕರೆದು ಹೇಳಿದ್ವಿ, ನೀವು ಇಲ್ಲಿ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನು ಬಿ ರಿಪೋರ್ಟ್ ಹಾಕೊಳ್ತೀನಿ. ಬಟ್ ಅವ್ರೇನೋ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ, ಅವ್ರು ಒಪ್ತಾ ಇಲ್ಲ, ಇವ್ರು ಒಪ್ತಾ ಇಲ್ಲ. ಒಂದ್ ಚಾನ್ಸ್ ಕೊಟ್ಟಿ, ಸ್ವಲ್ಪ ದಿನ ಟೈಮ್ ಕೊಟ್ಟಿ ಬಂದೆ ಅವ್ರಿಗೆ ನಾವು ಈಗ ಸೆಟಲ್ ಮಾಡೋದಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇದೀವಿ ಸರ್. ಮಾಡ್ಕೊಳ್ಳಿ, ಅವ್ರು ಕಳ್ಸಿರೋದು ನಿಜಾನೇ, ತಗೊಂಡಿರೋದು ನಿಜ, ಅದು ಡಿನೇ ಮಾಡೋದಕ್ಕೆ ಡಾಕ್ಯುಮೆಂಟ್ ಇಲ್ಲ. ತಗೊಂಡಿರೋದು ನಿಜ, ಕೊಟ್ಟಿರೋದು ನಿಜ. ಆಮೇಲೆ ಅವ್ನು ಹೇಳ್ದಂಗ ಅಷ್ಟು ದುಡ್ಡಿಲ್ಲ. ಅದು ಬಂದು ಕೂತ್ಕೊಂಡು ನನ್ನ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್. ಸುಮಾರು ಅಲ್ಲೂ ಹೈದರಾಬಾದ್ ಸೈಬರಾಬಾದ್ ಅಲ್ಲಿ ಇದೊಂದು ಅವಕಾಶ ಕೊಡಿ ಒಂದು. ಸರ್ ಬರ್ಲಿ ಸರ್, ನಾನು ಸೆಟಲ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಓಕೆ ಓಕೆ ಸರ್, ಓಕೆ. ಹಲೋ ಹಲೋ, ಜಗದೀಶ್ ರೆಡ್ಡಿ ಸಾಹೇಬ್ರ? ಹೌದು. ಲಕ್ಷ್ಮೀನಾರಾಯಣ ಅಂತ, ನಾನು ಮಿನಿಸ್ಟರ್ ಜಮೀರ್ ಅಹಮದ್ ಸ್ಪೆಷಲ್ ಆಫೀಸರ್ ಮಾತಾಡ್ತೇನೆ. ಹೇಳಿ. ಸಾಹೇಬ್ರು ಮಾತಾಡ್ಬೇಕಂತ ಕೊಡ್ತೇನೆ ಸರ್, ಒಂದು ನಿಮಿಷ. ಕೇಸಿಗೆ ಸಂಬಂಧಪಟ್ಟ ಹಂಗೆ ಕೇಳಬೇಕು ಅಂತಿದ್ರು, ಅದು ಬರ್ಬೇಕು, ಅದು ಕೊಡ್ಲಾ? ಕೊಡಿ. ಜಗದೀಶ್ ರೆಡ್ಡಿ ಅಂತ ಹಲೋ ಸರ್, ನಮಸ್ತೆ ಸರ್. ಸರ್ ನಮಸ್ತೆ. ನಮಸ್ತೆ ಬ್ರದರ್. ಸರ್. ಬ್ರದರ್ ಏನಿಲ್ಲ, ನಮ್ಮ ಹೈದರಾಬಾದ್ ನಮ್ಮ ಅಕ್ಬರ್ ಬಿನ್ ತಬರ್ ಅಂತ ರಿಲೇಷನ್ ಸರ್, ಯಾವುದೋ ಒಂದು ದುಡ್ಡು ಕೊಡ್ಬೇಕಾಗಿತ್ತಂತ ಯಾರಿಗೋ, ಅಕ್ಬರ್ ಪಾಷಾ ಅಂತ, ಏನು ಹೈದರಾಬಾದ್ ಇಂದ ಕರ್ಕೊಂಡ್ ಬಂದಿರಂತ ಏನು? ಹೌದು ಸರ್, ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್, ಇಲ್ಲಿ ಫೈರ್ ಆಗಿದೆ. ತಗೊಂಡಿರೋದು ನಿಜ. ಅವ್ರು ಅವ್ನು ಹೇಳ್ತಾರ ತಗೊಂಡಿಲ್ಲ ಅವರು. ಹಾಂ ಸರ್. ಒಂಚೂರು ಸಹಾಯ ಮಾಡಿ ಬ್ರದರ್, ನಾನು ಭಾಳ ಬೇಕಾಗಿರೋರು. ಸರಿ ಸರ್, ಸರಿ ಸರ್. ಏನ್ ಮಾಡಕ್ ಸಾಧ್ಯತೆ? ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್, ಸೆಟಲ್ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ, ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ. ಅಲ್ಲಿನೂ ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ, ಇಲ್ಲಿನೂ ಕರೆದು ಹೇಳಿದ್ವಿ, ನೀವು ಇಲ್ಲಿ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನು ಬಿ ರಿಪೋರ್ಟ್ ಹಾಕೊಳ್ತೀನಿ. ಬಟ್ ಅವ್ರೇನೋ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ, ಅವ್ರು ಒಪ್ತಾ ಇಲ್ಲ, ಇವ್ರು ಒಪ್ತಾ ಇಲ್ಲ. ಒಂದ್ ಚಾನ್ಸ್ ಕೊಟ್ಟಿ, ಸ್ವಲ್ಪ ದಿನ ಟೈಮ್ ಕೊಟ್ಟಿ ಬಂದೆ ಅವ್ರಿಗೆ ನಾವು ಈಗ ಸೆಟಲ್ ಮಾಡೋದಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇದೀವಿ ಸರ್. ಮಾಡ್ಕೊಳ್ಳಿ, ಅವ್ರು ಕಳ್ಸಿರೋದು ನಿಜಾನೇ, ತಗೊಂಡಿರೋದು ನಿಜ, ಅದು ಡಿನೇ ಮಾಡೋದಕ್ಕೆ ಡಾಕ್ಯುಮೆಂಟ್ ಇಲ್ಲ. ತಗೊಂಡಿರೋದು ನಿಜ, ಕೊಟ್ಟಿರೋದು ನಿಜ. ಆಮೇಲೆ ಅವ್ನು ಹೇಳ್ದಂಗ ಅಷ್ಟು ದುಡ್ಡಿಲ್ಲ.
ಬಂದು ಕೂತ್ಕೊಂಡು ನನ್ನ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್. ಸುಮಾರು ಅಲ್ಲೂ ಹೈದರಾಬಾದ್ ಸೈಬರಾಬಾದ್ ಅಲ್ಲಿ ನನಗೆ ಆಪರ್ಚುನಿಟಿ ಇದೊಂದು ಅವಕಾಶ ಕೊಡಿ ಒಂದು ಸರ್. ಬರ್ಲಿ ಸರ್, ನಾನು ಸೆಟಲ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಓಕೆ ಓಕೆ ಸರ್, ಓಕೆ. ಹಲೋ ಹಲೋ, ಜಗದೀಶ್ ರೆಡ್ಡಿ ಸರ್. ಹೌದು ಲಕ್ಷ್ಮೀನಾರಾಯಣ ಅಂತ, ನಾನು ಮಿನಿಸ್ಟರ್ ಜಮೀರ್ ಅಹಮದ್ ಸ್ಪೆಷಲ್ ಆಫೀಸರ್ ಮಾತಾಡ್ತೇನೆ. ಹೇಳಿ. ಸಾಹೇಬ್ರು ಮಾತಾಡ್ಬೇಕಂತ ಕೊಡ್ತೇನೆ ಸರ್, ಒಂದು ನಿಮಿಷ. ಕೇಸಿಗೆ ಸಂಬಂಧಪಟ್ಟ ಹಂಗೆ ಕೇಳಬೇಕು ಅಂತಿದ್ರು, ಅದು ಬರ್ಬೇಕು ಕೊಡ್ಲಾ? ಕೊಡಿ. ಜಗದೀಶ್ ರೆಡ್ಡಿ ಅಂತ ಹಲೋ ಸರ್. ನಮಸ್ತೆ ಸರ್. ಸರ್ ನಮಸ್ತೆ ಬ್ರದರ್. ಏನಿಲ್ಲ, ನಮ್ಮ ಹೈದರಾಬಾದ್ ನಮ್ಮ ಅಕ್ಬರ್ ಬಿನ್ ತಬರ್ ಅಂತ ರಿಲೇಷನ್ ಯಾವುದೋ ಒಂದು ದುಡ್ಡು ಕೊಡ್ಬೇಕಾಗಿತ್ತಂತ ಯಾರಿಗೋ, ಅಕ್ಬರ್ ಪಾಷಾ ಅಂತ, ಏನು ಹೈದರಾಬಾದ್ ಇಂದ ಕರ್ಕೊಂಡ್ ಬಂದಿರಂತ. ಏನು? ಹೌದು ಸರ್, ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್, ಇಲ್ಲಿ ಫೈರ್ ಆಗಿದೆ. ತಗೊಂಡಿರೋದು ನಿಜ. ಅವ್ನು ಹೇಳ್ತಾರ ನಂಗೆ ತಗೊಂಡಿಲ್ಲ ಅವರು. ಸರ್ ಒಂಚೂರು ಸಹಾಯ ಮಾಡಿ ಬ್ರದರ್, ನನ್ಗೆ ಭಾಳ ಬೇಕಾಗಿರೋರು. ಸರಿ ಸರ್. ಏನ್ ಮಾಡಕ್ ಸಾಧ್ಯತೆ? ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್, ಸೆಟಲ್ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ, ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ. ಅಲ್ಲಿನೂ ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ, ಇಲ್ಲಿನೂ ಕರೆದು ಹೇಳಿದ್ವಿ, ನೀವು ಇಲ್ಲೇ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನು ಬಿ ರಿಪೋರ್ಟ್ ಹಾಕೊಳ್ತೀನಿ. ಬಟ್ ಅವ್ರೇನೋ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ, ಅವ್ರು ಒಪ್ತಾ ಇಲ್ಲ, ಇವ್ರು ಒಪ್ತಾ ಇಲ್ಲ. ಒಂದ್ ಚಾನ್ಸ್ ಕೊಟ್ಟಿ, ಸ್ವಲ್ಪ ದಿನ ಟೈಮ್ ಕೊಟ್ಟು ಬಂದೆ ಅವ್ರಿಗೆ ನಾವು ಈಗ ಸೆಟಲ್ ಮಾಡೋದಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇದೀವಿ ಸರ್. ಮಾಡ್ಕೊಳ್ಳಿ, ಅವ್ರು ಕಳ್ಸಿರೋದು ನಿಜಾನೇ, ತಗೊಂಡಿರೋದು ನಿಜ, ಅದು ಡಿನೇ ಮಾಡೋದಕ್ಕೆ ಡಾಕ್ಯುಮೆಂಟ್ ಇಲ್ಲ. ತಗೊಂಡಿರೋದು ನಿಜ, ಕೊಟ್ಟಿರೋದು ನಿಜ. ಆಮೇಲೆ ಅವ್ನು ಹೇಳ್ದಂಗ ಅಷ್ಟು ದುಡ್ಡಿಲ್ಲ. ಬಂದು ಕೂತ್ಕೊಂಡು ನನ್ನ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್. ಸುಮಾರು ಅಲ್ಲೂ ಹೈದರಾಬಾದ್ ಸೈಬರಾಬಾದ್ ಅಲ್ಲಿ ಆಪರ್ಚುನಿಟಿ. ಇದೊಂದು ಅವಕಾಶ ಕೊಡಿ ಒಂದು ಸರ್. ಬರ್ಲಿ ಸರ್, ನಾನು ಸೆಟಲ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಓಕೆ. ಹಲೋ ಜಗದೀಶ್ ರೆಡ್ಡಿ ಸರ್. ಹೌದು ಲಕ್ಷ್ಮೀನಾರಾಯಣ ಅಂತ, ನಾನು ಮಿನಿಸ್ಟರ್ ಜಮೀರ್ ಅಹಮದ್ ಸ್ಪೆಷಲ್ ಆಫೀಸರ್ ಮಾತಾಡ್ತೇನೆ. ಹೇಳಿ. ಸಾಹೇಬ್ರು ಮಾತಾಡ್ಬೇಕಂತ ಕೊಡ್ತೇನೆ ಸರ್, ಒಂದು ನಿಮಿಷ. ಕೇಸಿಗೆ ಸಂಬಂಧಪಟ್ಟ ಹಂಗೆ ಕೇಳಬೇಕು ಅಂತಿದ್ರು, ಅದು ಬರ್ಬೇಕು ಕೊಡ್ಲಾ? ಕೊಡಿ. ಜಗದೀಶ್ ರೆಡ್ಡಿ ಅಂತ ಹಲೋ ಸರ್. ನಮಸ್ತೆ ಸರ್. ಸರ್ ನಮಸ್ತೆ ಬ್ರದರ್. ಏನಿಲ್ಲ, ನಮ್ಮ ಹೈದರಾಬಾದ್ ನಮ್ಮ ಅಕ್ಬರ್ ಬಿನ್ ತಬರ್ ಅಂತ ರಿಲೇಷನ್ ಯಾವುದೋ ಒಂದು ದುಡ್ಡು ಕೊಡ್ಬೇಕಾಗಿತ್ತಂತ ಯಾರಿಗೋ, ಅಕ್ಬರ್ ಪಾಷಾ ಅಂತ, ಏನು ಹೈದರಾಬಾದ್ ಇಂದ ಕರ್ಕೊಂಡ್ ಬಂದಿರಂತ. ಏನು? ಹೌದು ಸರ್, ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್, ಇಲ್ಲಿ ಫೈರ್ ಆಗಿದೆ. ತಗೊಂಡಿರೋದು ನಿಜ. ಅವ್ನು ಹೇಳ್ತಾರ ನಂಗೆ ತಗೊಂಡಿಲ್ಲ ಅವರು. ಸರ್ ಒಂಚೂರು ಸಹಾಯ ಮಾಡಿ ಬ್ರದರ್, ನನ್ಗೆ ಭಾಳ ಬೇಕಾಗಿರೋರು. ಸರಿ ಸರ್. ಏನ್ ಮಾಡಕ್ ಸಾಧ್ಯತೆ? ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್, ಸೆಟಲ್ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ, ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ. ಅಲ್ಲಿನೂ ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ, ಇಲ್ಲಿನೂ ಕರೆದು ಹೇಳಿದ್ವಿ, ನೀವು ಇಲ್ಲೇ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನು ಬಿ ರಿಪೋರ್ಟ್ ಹಾಕೊಳ್ತೀನಿ. ಬಟ್ ಅವ್ರೇನೋ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ, ಅವ್ರು ಒಪ್ತಾ ಇಲ್ಲ, ಇವ್ರು ಒಪ್ತಾ ಇಲ್ಲ. ಒಂದ್ ಚಾನ್ಸ್ ಕೊಟ್ಟಿ, ಸ್ವಲ್ಪ ದಿನ ಟೈಮ್ ಕೊಟ್ಟು ಬಂದೆ ಅವ್ರಿಗೆ ನಾವು ಈಗ ಸೆಟಲ್ ಮಾಡೋದಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇದೀವಿ ಸರ್. ಮಾಡ್ಕೊಳ್ಳಿ, ಅವ್ರು ಕಳ್ಸಿರೋದು ನಿಜಾನೇ, ತಗೊಂಡಿರೋದು ನಿಜ, ಅದು ಡಿನೇ ಮಾಡೋದಕ್ಕೆ ಡಾಕ್ಯುಮೆಂಟ್ ಇಲ್ಲ. ತಗೊಂಡಿರೋದು ನಿಜ, ಕೊಟ್ಟಿರೋದು ನಿಜ. ಆಮೇಲೆ ಅವ್ನು ಹೇಳ್ದಂಗ ಅಷ್ಟು ದುಡ್ಡಿಲ್ಲ. ಬಂದು ಕೂತ್ಕೊಂಡು ನನ್ನ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್. ಸುಮಾರು ಅಲ್ಲೂ ಹೈದರಾಬಾದ್ ಸೈಬರಾಬಾದ್ ಅಲ್ಲಿ ಆಪರ್ಚುನಿಟಿ. ಇದೊಂದು ಅವಕಾಶ ಕೊಡಿ ಒಂದು ಸರ್. ಬರ್ಲಿ ಸರ್, ನಾನು ಸೆಟಲ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಓಕೆ. ಹಲೋ ಜಗದೀಶ್ ರೆಡ್ಡಿ ಸರ್. ಹೌದು ಲಕ್ಷ್ಮೀನಾರಾಯಣ ಅಂತ, ನಾನು ಮಿನಿಸ್ಟರ್ ಜಮೀರ್ ಅಹಮದ್ ಸ್ಪೆಷಲ್ ಆಫೀಸರ್ ಮಾತಾಡ್ತೇನೆ. ಹೇಳಿ. ಸಾಹೇಬ್ರು ಮಾತಾಡ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿನಿಧಿ ರಾಜೇಶ್. ಇನ್ನು ಯಾವ ರೀತಿ ವಂಚನೆ ಆಯ್ತು ಇವರಿಗೆ? ಎಷ್ಟು ವರ್ಷದಿಂದ ಅವ್ರ ಹತ್ರ ಇವರೆಲ್ಲ ವ್ಯಾಪಾರ ಮಾಡ್ತಾ ಇದ್ರು ಅಂತ? ಹೌದು ಸಿಂಚನ, ಇದೊಂದು ವ್ಯಾಪಾರ ಆಗೋಗಿದೆ. ಯಾಕಂದ್ರೆ ಇಲ್ಲಿ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲಾ ಕಡೆ ಹೋಗಿ ರೈತರ ಹತ್ರ ಜೋಳ ವ್ಯಾಪಾರ ಮಾಡ್ಕೊಂಡ್ ಬಂದು ಒಂದು ಗೋಡನ್ ಹಾಕೊಂಡು ಗೋಡನಿಂದ ಎತ್ಕೊಂಡೋಗಿ ತೆಲಂಗಾಣದ ಹೈದರಾಬಾದ್ಗೆ ಒಂದು ಸಪ್ಲೈ ಮಾಡ್ತಾ ಇದ್ರು. ಇಲ್ಲಿ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೆರಸಂದ್ರ ಗ್ರಾಮದ ಪಕ್ಕದಲ್ಲಿರುವ ದಿಗೂರು ಅಂತ ರಾಮಕೃಷ್ಣ ಒಂದು ವ್ಯಾಪಾರಸ್ಥ. ಈ ವ್ಯಾಪಾರಸ್ಥ ಸುಮಾರು ಒಂದು ವರ್ಷಗಳಿಂದಾನೇ ವ್ಯಾಪಾರಸ್ಥ ಮಾಡ್ತಾರೆ. ಯಾಕಂದ್ರೆ ರೈತರ ಹತ್ತೆಲ್ಲ ನಂಬಿಕೆಯಿಂದ ಇಸ್ಕೊಂಡ್ ಬರ್ತಾರೆ. ಈಗ ನಾವು ವ್ಯಾಪಾರ ಮಾಡ್ಕೊಡ್ತೀವಿ ಅಂದ್ರೆ, ಯಾಕಂದ್ರೆ ಒಂದು ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ರೆ ಒಂದು ನಂಬಿಕೆಯಿಂದ ರೈತರು ಅವ್ರು ಕೊಡ್ತಾರೆ. ಯಾಕಂದ್ರೆ ಏನು ಇವರು ನಮ್ಗೆ ಬಂದು ಮತ್ತೆ ನಮ್ಗೆ ರೈತರಿಗೆ ನಮ್ಗೆ ಯಾವತ್ತು ಮೋಸ ಮಾಡಲ್ಲ ಅಂತ ಒಂದು ನಂಬಿಕೆ ಮೇಲೆ ರಾಮಕೃಷ್ಣಪ್ಪನ್ಗೆ ಒಂದು ಜೋಳದ ಕೊಡ್ತಾರೆ. ಅವರು ಸುಮಾರು ಏನು ಕಳೆದ ಫೆಬ್ರವರಿ ತಿಂಗಳಲ್ಲಿ ಆಗ ಜೋಳದೆಲ್ಲ ವ್ಯಾಪಾರ ಮಾಡ್ಕೊಂಡ್ ಬಂದು ಲೋಡ್ ಮಾಡಿ ಮತ್ತೆ ಹೈದರಾಬಾದ್ ಕಳ್ಸಿರ್ತಾರೆ ರಾಮಕೃಷ್ಣ ಅವರು. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈ
1,80,00,000 ಚಿಲ್ಲರೆಷ್ಟು ಹಣ ಅವರು ಆ ತೆಲಂಗಾಣದಿಂದ ನಮ್ಗೆ ಈ ರೈತರು ಕಳ್ಸ್ಬೇಕಾಗಿತ್ತು. ಈ ವ್ಯಾಪಾರಸ್ಥ ಏನ್ ಮಾಡ್ತಾನಂದ್ರೆ ಪ್ರತಿದಿನ ಓಡಾಡ ಹೈದರಾಬಾದ್ಗೆ ಹೋಗೋದು ಬರೋದು ಸುಮಾರು 6 ತಿಂಗಳಿಂದ. ಈಗ ನಮ್ಗೆ ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ, ನಾಳಿದ್ದು ಕೊಡ್ತೀವಿ, ನಿಮ್ಗೆ ಹಣ ನಾವು ಸೇರಿಸ್ತೀವಿ ಅಂತ ಆ ಕಡೆಯಿಂದ ಹೈದರಾಬಾದ್ ಕಡೆಯವರು ವ್ಯಾಪಾರಸ್ಥರು ಅದೇ ಹೇಳ್ತಾ ಇದ್ದಾರೆ. ರಾಮಕೃಷ್ಣ ಏನ್ ಮಾಡ್ತಾರಂದ್ರೆ ಈ ರೈತರಿಗೂ ಇಲ್ಲ ಹಣ ಕೊಡ್ಬೇಕು, ಯಾಕಂದ್ರೆ ಇವನ್ ಸಣ್ಣ ಪುಟ್ಟ ಹಣ ಆಗಿದ್ರೆ ಒಂದು ಅಮ್ಮಮ್ಮ ಅಂದ್ರೆ ಒಂದು 2 ಲಕ್ಷ 3 ಲಕ್ಷ ಅದನ್ನ ನಾನು ಅಡ್ಜಸ್ಟ್ ಮಾಡ್ಕೊಡೋನು, 1,86,00,000 ಅಷ್ಟು ಹಣ ನಾನು ಎಲ್ಲಿಂದ ತಂದುಕೊಳ್ಳಿ ಅಂತ ಹೇಳಿ ಮಾಡಿ ಅವರು ಎತ್ಕೊಂಡು ರಾಮಕೃಷ್ಣ ಅವರು ಹೋಗಿ ಪೆರಸಂದ್ರ ಪೊಲೀಸ್ ಸ್ಟೇಷನ್ ಒಂದು ದೂರು ಕೊಡ್ತಾರೆ. ಅಲ್ಲಿ ಏನು ಜಗದೀಶ್ ರೆಡ್ಡಿ ಅಂತ ಒಬ್ಬ PSI ಇದ್ರಿಗೆ ತನಿಖೆ ನಡೆಸಕ್ಕೆ ಆದೇಶ ಮಾಡಿ ಅವರು ಹೈದರಾಬಾದ್ ಹೋಗಿ ಅಲ್ಲಿ ವ್ಯಾಪಾರಸ್ಥ ಆಗಿರುವ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಇಲ್ಲಿ ಪೆರಸಂದ್ರ ಜೈಲಲ್ಲಿ ಇಕ್ತಾರೆ. ಆ ಪೆರಸಂದ್ರ ಸ್ಟೇಷನ್ ಅಲ್ಲಿ ಇದ್ ಮಾಡಿದಾಗ ಏನು ಹತ್ತು ಕಡೆಯಿಂದ ನಮ್ಮ ರಾಜಕೀಯ ವ್ಯಕ್ತಿಗಳು, ಯಾಕಂದ್ರೆ ರೈತನೇ ಕಾಪಾಡ್ಬೇಕು ಅನ್ಕೊಂಡೆ ರಾಜಕೀಯ ವ್ಯಕ್ತಿಗಳಾಗಿರುವ ಜಮೀರ್ ಅಹಮದ್ ಅವರು ಕಾಲ್ ಮಾಡ್ತಾರೆ ಜಗದೀಶ್ ರೆಡ್ಡಿ ಅವ್ರಿಗೆ. ಅವರು ತೆಲಂಗಾಣದವರು ನಮ್ಮ ರಿಲೇಟಿವ್ಸ್ ಆಗ್ಬೇಕು, ನಮ್ಮ ಹತ್ತಿರದವರು, ಅವ್ರನ್ನ ಬಿಟ್ಟು ಕಳ್ಸಿ ನಾವ್ ಏನೋ ಒಂದು ಮಾತಾಡೋಣ ಅಂತ ಹೇಳ್ಬಿಟ್ಟು ಜಗದೀಶ್ ರೆಡ್ಡಿ ಅವ್ರಿಗೂ ಒಂದು ಕರೆ ಮಾಡುವ ಮೂಲಕ ಹೇಳ್ತಾರೆ. ಆದ್ರೆ ಇಲ್ಲಿ ವಂಚನೆ ಆಗಿರೋದು ಈ ರಾಮಕೃಷ್ಣ ಅವರು, ಯಾಕಂದ್ರೆ ಅವರು ರೈತರ ಬಳಿ ಈಸ್ಕೊಂಡ್ ಬಂದಿರ್ತಾರೆ ಜೋಳ, ನಾನ್ ನಂಬಿಕೆ ಮಾಡಿ ನಿಮ್ಗೆ ತಗೊಂಬಂದ ನಿಮ್ಗೆ ಹಣ ಸೇರಿಸ್ತೀವಿ ಅಂತ. ಈ ರಾಜಕೀಯದಿಂದ ಏನ್ ಮಾಡಿದಾರೆ ಅಂದ್ರೆ ಅವನು ಬಿಟ್ಟು ಕಳ್ಸಿಬಿಟ್ಟಿದ್ದಾರೆ. ಯಾಕಂದ್ರೆ ಅವರು ಒಂದು ದೂರ ಅಂತ ಹಾಕಲಿಸಿ ಎಲ್ಲಾ ತನಿಖೆ ನಡೆಸಿ ಕೋರ್ಟ್ಗೆ ಹಾಜರುಪಡಿಸಿ ಅಲ್ಲಿಂದ ಅವನ್ನ ಒಂದು ಇದ್ ಮಾಡ್ಬಿಟ್ಟು ಅಲ್ಲಿ ವ್ಯಾಪಾರಸ್ಥನು ಕಳ್ಸಿಬಿಟ್ಟಿದ್ದಾರೆ ಹೈದರಾಬಾದ್ಗೆ. ಆದ್ರೆ ಇಲ್ಲಿ ಮೋಸ ಆಗ್ತಾ ಇರೋದು ಬಂದು ಇಲ್ಲಿ ರಾಮಕೃಷ್ಣ ಅನ್ನೋರು ವ್ಯಾಪಾರಸ್ಥ ರಾಮಕೃಷ್ಣಗೆ ಹಾಗೂ ಮತ್ತೆ ಇಲ್ಲಿ ರೈತರಿಗೆ ಒಂದು ವಂಚನೆ ಆಗ್ತಾ ಇದೆ ಸಿಂಚನ. ಈ ಹಿಂದೆ ಈ ರೀತಿ ಏನಾದ್ರೂ ಮಾಡಿದ್ರೆ ಇವ್ರ ಜೊತೆಗೆ ಎಷ್ಟು ಜನಕ್ಕೆ ಈ ರೀತಿ ಮೋಸ ಆಗಿದೆ ಅಂತ? ಸುಮಾರು ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು ಜನಕ್ಕೆ, ಯಾಕಂದ್ರೆ ಅವರು ರಾಮಕೃಷ್ಣ ಅವರು ದೊಡ್ಡ ವ್ಯಾಪಾರಸ್ಥ, ಒಂದು ದಿಗೂರು ರಾಮಕೃಷ್ಣ ಅಂದ್ರೆ ದೊಡ್ಡ ವ್ಯಾಪಾರಸ್ಥ. ಯಾಕಂದ್ರೆ ಸುಮಾರು ವರ್ಷಗಳಿಂದ ಅವ್ರು ಮಾಡ್ಕೊಂಡ್ ಬರ್ತಾ ಇದ್ರು, ಕೋಟಿ ವ್ಯವಹಾರ ಮಾಡೋ ಅಂತ ಇವ್ರು ವ್ಯವಹಾರಸ್ಥರು. ಅವ್ರು ಏನ್ ಮಾಡಿದಾರೆ ಈ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಂದು ಇವ್ರಿಗೆ ಹಾಕಿದ್ರೆ ಇವರು ಈ ತರ ವಂಚನೆ ಮಾಡಿದ್ದಾರೆ. ಇನ್ನು ಈ ಆರೋಪಿಗಳ ಪರ ನಿಂತಿದಾರಲ್ಲ ಸಚಿವರು, ಅವ್ರಿಗೆ ಏನ್ ಹೇಳ್ತಿದ್ದಾರೆ ಅಂತ ಇವರು ರಾಮಕೃಷ್ಣ ಅವರು? ನೋಡಿ, ನಮ್ಗೆ ರೈತರ ಪರ ನಿಲ್ಬೇಕಾಗಿರೋದು, ಯಾಕಂದ್ರೆ ಇಲ್ಲಿರೋ ಕರ್ನಾಟಕ ಜನತೆ, ಯಾಕಂದ್ರೆ ನಾವು ಇಲ್ಲಿ ಎಲ್ಲ ನಿಮ್ಗೆ ಮತ ಹಾಕಿ ಗೆಲ್ಸಿ ನಿಮ್ಮನ್ನ ಒಂದು ಸಚಿವರು ಮಾಡಿರ್ತಾರೆ ಅಂತ ರೈತರಿಗೆ ನೀವು ಮೋಸ ಮಾಡ್ತಾ ಇದ್ರಿ. ಎಲ್ಲ ದೂರದ ಕಡೆಯಿಂದ ಕರ್ಕೊಂಡ್ಬಂದು ನಮ್ಮ ರಿಲೇಟಿವ್ಸ್ ಬಿಟ್ಟು ಕಳ್ಸ್ಬಿಟ್ಟು ನಾವು ಮಾತಾಡೋಣ ಅಂದ್ರೆ ಯಾವ ನ್ಯಾಯ ಅಂತ ಹೇಳಿ ರಾಮಕೃಷ್ಣ ಒಂದು ಆರೋಪ ಮಾಡ್ತಾ ಇದಾರೆ. ಯಾಕಂದ್ರೆ ಯಾರೇ ಆಗಿರ್ಲಿ, ಇವಾಗ ನಾನು ಒಬ್ಬ ರೈತ ಅನ್ಕೊಳ್ಳಿ, ನಾನು ಒಬ್ಬ ರೈತ, ನಂಗೂ ಮೋಸ ಆಗ್ತಾ ಇದ್ರೆ ಒಂಥರ ಇದಲ್ವಾ? ಒಬ್ಬ ಮಂತ್ರಿ ಸಚಿವರಾಗಿರೋರು ಬಂದು ಕೇಳ್ಬೇಕು, ಏನಪ್ಪಾ ಮೋಸ ಆಗಿದೆ, ರೈತರಿಗೂ ಪರ ನಾವು ನಿಲ್ಬೇಕು ಅನ್ನೋವ್ರೆ ಇಲ್ಲ ಬಿಟ್ಟು ಕಳ್ಸಿ ನಾವು ಮಾಡ್ತೀವಿ, ನಾವು ಮಾತಾಡ್ತೀವಿ, ನಾವು ಮಾತಾಡೋಣ, ಇವ್ರು ನಮ್ಮ ರಿಲೇಟಿವ್ಸ್ ಈ ತರ ಅಂತ ಸಚಿವರು ಯಾವತ್ತೇ ಆಗ್ಲಿ ಹೇಳ್ಬಾರ್ದು ಸಿಂಚನ. ಯಾಕಂದ್ರೆ ಒಬ್ಬ ರೈತ ಅಂದ್ಮೇಲೆ ಅವನು ಸುಮಾರು ತಿಂಗಳು ಕಷ್ಟ ಪಡ್ತಾನೆ ಒಂದು ಬೆಳೆಲಿ ಅಂತ, ಅಂತವ್ರಿಗೆ ಮೋಸ ಮಾಡೋಕ್ಕೆ ಮಾಡಿದಾರೆ, ಅಂತವ್ರ ಪರ ನಿಲ್ತಾ ಇದಾರಲ್ಲ ಇವ್ರು ನಮ್ಮ ಸಚಿವರು. ಇನ್ನು ಏನ್ ಹೇಳ್ಬೇಕು ನಮ್ಮ ಸಚಿವರ ಬಗ್ಗೆ ಸಿಂಚನ? ಇನ್ನು ರೈತರು ಏನ್ ಹೇಳ್ತಿದ್ದಾರೆ ಅಂತ? ರೈತರು ಒಂದೇ ಮಾತು, ಇಲ್ಲ ನಮ್ ಮೋಸ ಆಗ್ತಾ ಇದೆ, ನಮ್ ಮೋಸ ಆದ್ರೆ ನಾವು ಹೋಗಿ ಜಮೀರ್ ಅಹಮದ್ ಅವ್ರ ಮನೆ ಮುಂದೆ ಕುತ್ಕೊಂತೀವಿ. ಯಾಕಂದ್ರೆ ನಾವು ಸುಮಾರು 6 ತಿಂಗಳು ವರ್ಷ ಕಷ್ಟಪಟ್ಟು ಬೆಳ್ದಿರೋದು, ನಮ್ಗೆ ತಿನ್ನೋದು ಹೊಟ್ಟೆ ಪಾಡ್ಕೋಸ್ಕರ ಕಷ್ಟ ಪಡ್ತೀವಿ. ಒಬ್ಬ ರೈತ ಬೆಳಗ್ಗೆ ಸಿಂಚನ ಕರೆಂಟ್ ಇಲ್ದಿರ ಬೆಳಗ್ಗೆ 3 ಗಂಟೆಗೆ ಇದ್ದು ತೋಟದ ಹತ್ರಕ್ಕೆ ಹೋಗ್ತಾನೆ. ಆ ತೋಟದ ಹತ್ರ ಹೋಗಿ 3 ಗಂಟೆ ರಾತ್ರಿಯಲ್ಲಿ ಇವರಾದ್ರೆ ಸಚಿವರಾದ್ರೆ ಬೆಳಗ್ಗೆ 9 ಗಂಟೆಗೆ ಎದ್ದು ಹೇಳ್ತಾರೆ, ರೈತರಾದ್ರೆ ಬೆಳಗ್ಗೆ 6 ಗಂಟೆಗೆ ಎದ್ದು ಇಲ್ಲ 3 ಗಂಟೆಗೆ ಎದ್ದು ತೋಟಗಳಿಗೆ ಹೋಗಿ ಕೆಲಸ ಮಾಡಿ ಏನೋ ದುಡ್ದು ನಮ್ಮ ಮಕ್ಕಳಿಗೋಸ್ಕರ ನನಗೋಸ್ಕರ ಹೊಟ್ಟೆ ಪಾಡ್ಕ ಕಷ್ಟ ಪಡ್ತಾರೆ. ಅಂತವ್ರಿಗೆ ಮೋಸ ಮಾಡಿರೋರ್ ಪರ ನಿಲ್ತಾ ಇದಾರಲ್ಲ ನಮ್ ಸಚಿವರು. ಇನ್ ಯಾವ ತರ ಹೇಳ್ಬೇಕು ನಮ್ ಸಚಿವರ್ಗಂತ ಒಂದು ಅರ್ಥ ಆಗ್ತಾ ಇಲ್ಲ ಸಿಂಚನ. ಹೌದೌದು, ಆದಷ್ಟು ಬೇಗ ಅವರಿಗೆ ನ್ಯಾಯ ಸಿಗ್ಲಿ. ಥ್ಯಾಂಕ್ ಯು ರಾಜೇಶ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಕೂತ್ಕೊಂಡು ನನ್ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್. ಸುಮಾರು ಅಲ್ಲೂ ಹೈದರಾಬಾದ್ ಸೈಬರಾಬಾದ್ ಅಲ್ಲಿ ಇದೊಂದು ಅವಕಾಶ ಕೊಡಿ ಒಂದು ಸರ್. ಬರ್ಲಿ ಸರ್, ನಾನು ಸೆಟಲ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಓಕೆ.